ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನನ್ನ ಬಸರೆ ಅಂತ ಸುಳ್ಳೇಳಿ ನನ್ನ ಮನಸ್ಸಲ್ಲಿ ಆಸೆ ಕನಸುಗಳನ್ನ ಹುಟ್ಟಾಕಿ ಮೋಸ ಮಾಡಿ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಮಹಾಸ್ವಾಮಿ ಅಂತ ಭದ್ರ ಹೇಳ್ತಿರ್ತಾನೆ. ಹೌದೇನ್ರಿ ಅಂತ ಕೇಳ್ತಾರೆ ಜಡ್ಜು. ಅದು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಅನಿವಾರ್ಯವಾಗಿ ಸುಳ್ಳು ಹೇಳ್ಬೇಕಾದ ಪರಿಸ್ಥಿತಿ ಬಂತು ಮಹಾಸ್ವಾಮಿ ಅಂತ ವಿದ್ಯೆ ಹೇಳ್ತಾಳೆ. ಅದೇ ಆ ಪರಿಸ್ಥಿತಿ ಏನು, ಆ ಒತ್ತಡ ಏನು ಅಂತ ನಿಮ್ಮನ್ನ ಕೇಳ್ತಿರೋದು ಅಂತ ಜಡ್ಜ್ ಕೇಳ್ತಾರೆ. ಮಹಾಸ್ವಾಮಿ, ನನ್ನ ಮದುವೆ ಟೈಮಲ್ಲಿ ಆದ ಕೆಲವೊಂದು ಗೊಂದಲಗಳಿಂದ ಅಂತ ಹೇಳಿ ವಿದ್ಯೆ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತಿರ್ತಾರೆ ಜಡ್ಜ್ಗೆ. ಆದ್ರಿಂದ ಸುಳ್ಳು ಹೇಳ್ಬೇಕಾಗಿ ಬಂತು, ಆದರೆ ಸುಳ್ಳು ಅಂತವ ನನಗೆ ಗೊತ್ತಿರಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಗೊತ್ತಿಲ್ಲದೆ ಸುಳ್ಳು ಹೇಳಿದ್ದು ಅಂತ ಹೇಳ್ತಾ ಇದ್ದಾರಲ್ಲ ಇವರು ಅಂತ ಜಡ್ಜ್ ಹೇಳ್ತಾರೆ. ಸತ್ಯ ಗೊತ್ತಾದ ಮ್ಯಾಕು ಇವಳು ನನ್ನ ಹತ್ರ ಹೇಳಲಿಲ್ಲ ಸ್ವಾಮಿ. ಸುಳ್ಳಿನ ಗೋಡೆ ಕಟ್ತಾನೆ ಹೋದ್ರೆ ಹೊರ್ತು ಅದನ್ನು ಒಡೆಯೋ ಪ್ರಯತ್ನ ಯಾರೂ ಮಾಡಲಿಲ್ಲ ಸ್ವಾಮಿ ಅಂತ ಭದ್ರ ಹೇಳ್ತಾನೆ. ಏನಮ್ಮ, ಅವ್ರು ಹೇಳ್ತಾ ಇರೋದು ಸತ್ಯನಾ ಅಂತ ನೀವು ಗೊತ್ತಾದ ಮೇಲೂ ಅವ್ರ ಹತ್ರ ಹೇಳ್ಕೊಳ್ಳಿಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಇಲ್ಲ ಸ್ವಾಮಿ ಅಂತಾಳೆ ವಿದ್ಯಾ. ನಿಮಗೆ ಗೊತ್ತಾದ ಮೇಲೆ ಆದರೂ ಸತ್ಯ ಹೇಳ್ಬೇಕಾಗಿತ್ತು ಅಲ್ವಾ? ಆನಂತರ ಅದನ್ನು ಮುಚ್ಚಿಟ್ಟಿದ್ದು ತಪ್ಪಲ್ವಾ? ಒಬ್ಬ ಗಂಡ ತಂದೆ ಆಗ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಎಷ್ಟೋ ಆಸೆ ಕನಸುಗಳನ್ನ ಕಟ್ಕೊಂಡಿರ್ತಾನೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕಾಗಿತ್ತಲ್ವಾ? ಯಾಕಂಗೆ ಮಾಡಿದ್ರೆ ಅಂತಾರೆ ಜಡ್ಜು. ನಾನು ಮುಚ್ಚಿಡೋದಕ್ಕೆ ಕಾರಣನೇ ಅವ್ರ ಕನಸುಗಳು ಸ್ವಾಮಿ. ಯಾಕೆ ಅಂದರೆ ಸತ್ತೋಗಿರೋ ಇವ್ರವ್ವ ತಿರ್ಗಾ ನನ್ನ ಹೊಟ್ಟೆಲಿ ಹುಟ್ಟು ಬರ್ತಾರೆ ಅಂತ ಶಾನೆ ಆಸೆ ಮಾಡ್ಕೊಂಡಿದ್ರು ಅಂತ ಭದ್ರ ಹಿಂದೆ ಹೇಳಿದ್ದನ್ನೆಲ್ಲ ನೆನೆಸ್ಕೊತಿರ್ತಾಳೆ ವಿದ್ಯಾ. ಎಷ್ಟು ಕಿತ ನಾನು ಹೇಳ್ಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ಅವ್ರ ಮನಸ್ಸಲ್ಲಿದ್ದ ಆಸೆ ಕನಸುಗಳೆಲ್ಲ ನನ್ನ ಬಾಯಿ ಕಟ್ಟಾಕ್ಬಿಡ್ತು ಅಂತ ಹೇಳಿ ಹಿಂದೆ ಆಗಿರೋದನ್ನೆಲ್ಲ ನೆನೆಸ್ಕೊಂಡು ಹೇಳ್ತಿರ್ತಾಳೆ ವಿದ್ಯಾ. ಆ ಕಾರಣಕ್ಕೆ ಸತ್ಯನ ಹೇಳೋಕ್ಕಾಗದೆ ಸುಳ್ಳನ್ನೇ ಮುಂದುವರ್ಸ್ಕೊಂಡು ಹೋದ್ನೇ ಹೊರ್ತು ಇವ್ರಿಗೆ ಮೋಸ ಮಾಡಬೇಕು ಅಂತ ಅಲ್ಲ ಸ್ವಾಮಿ ಅಂತ ವಿದ್ಯೆ ಹೇಳ್ತಾಳೆ. ಹಂಗನ್ಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನನ್ನ ಆಸೆ ಕನಸುಗಳಿಗೆ ನೀರೆರೆದು ಎಮ್ಮರವಾಗಿ ಬೆಳೆಸಿ ಒಂದೇ ಏಟ್ಗೆ ಕಡ್ದಾಕಿದ್ರಲ್ಲ, ಅದನ್ನು ನಾನು ಹೆಂಗೆ ಸ್ವಾಮಿ ಸಹಿಸ್ಕೊಂಡ್ಲಿ ಅಂತ ಭದ್ರ ಹೇಳ್ತಾನೆ. ಏನ್ರಿ ಹಾಗೆಲ್ಲ ಮಾಡಿದ್ರ ನೀವು ಅಂತ ಜಡ್ಜ್ ಕೇಳ್ತಾರೆ. ಹೌದು ಸ್ವಾಮಿ ಅಂತ ವಿದ್ಯೆ ಹೇಳ್ತಾಳೆ. ಅದು ತಪ್ಪು ಅಂತ ನಿಮ್ಗೆ ಅನಿಸ್ಲಿಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಅನ್ನಿಸ್ತು ಸ್ವಾಮಿ. ಮಗು ಬಗ್ಗೆ ಆಸೆ ಕನಸು ಇವರೊಬ್ಬರೇ ಕಟ್ಕೊಂಡಿರಲಿಲ್ಲ. ನಮ್ಮ ಅತ್ತೆ, ಮಾವ, ಅಮ್ಮಮ್ಮ, ಇಡೀ ಕುಟುಂಬದವರೇ ನಮ್ಮ ವಂಶದ ಕುಡಿ ಬೆಳಿತೈತೆ ಅಂತ ಬೆಟ್ಟದಷ್ಟು ಆಸೆ ಓದ್ಕೊಂಡಿದ್ರು. ಹಿಂದೆ ಆಗಿದ್ದು ಅಜ್ಜಿ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಜಡ್ಜ್ಗೆ ವಿದ್ಯಾ. ನಮ್ಮ ವಂಶದ ಕುಡಿ ಹೊತ್ಕೊಂಡಿರೋ ಇವಳು ಇನ್ಮ್ಯಾಕೆ ಈ ಹಟ್ಟಿಯಲ್ಲೇ ಇರ್ತಾಳೆ ಅಂತ ಹೇಳಿದ್ದು, ಮತ್ತು ಅವನು ತನ್ನವ್ವನೇ ನಿನ್ನ ಹೊಟ್ಟೆಲಿ ಹುಟ್ಟು ಬರ್ತಾನೆ ಅಂತ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಜಡ್ಜ್ಗೆ ವಿದ್ಯಾ. ಅದರ ಜೊತೆಗೆ ದಿನದಿಂದ ದಿನಕ್ಕೆ ನನ್ನ ಹೊಟ್ಟೆ ಕಾಣಿಸ್ತಾ ಇಲ್ಲ, ಹೊಟ್ಟೆನಲ್ಲಿರೋ ಮಗು ಸಂದಾಗ ಬೆಳವಣಿಗೆ ಆಗ್ತೈತೋ ಇಲ್ವೋ ಅಂತ ಹಟ್ಟಿಯವರು ಎಲ್ಲರೂ ಶಾನೆ ತಲೆ ಕೆಡ್ಸ್ಕೊಂಬಿಟ್ರು ಮಹಾಸ್ವಾಮಿ. ಅದಕ್ಕೋಸ್ಕರ ನಾನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಾಟಕ ಮಾಡಬೇಕಾಯ್ತು ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ರೀ, ಈ ಗುಟ್ಟನ್ನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗೋದಿಲ್ಲ, ಮುಂದೆ ಒಂದು ದಿವಸ ಗುಟ್ಟು ರೊಟ್ಟಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಆ ಕ್ಷಣಕ್ಕೆ ಈ ವಿಷಯ ಗೊತ್ತಾದರೆ ಇವರು ಅಮ್ಮಮ್ಮ, ಮಾವಯ್ಯ ಎಲ್ಲಿ ನೊಂದ್ಕೊಂಡು ಏನು ಮಾಡ್ಕೊಂಬಿಡ್ತಾರೋ ಅಂತ ಭಯ. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಲಿಲ್ಲ ಸ್ವಾಮಿ. ನಾನು ಭಾವನಾತ್ಮಕವಾಗಿ ಯೋಚನೆ ಮಾಡಿ ಸತ್ಯನ ಮುಚ್ಚಿಟ್ಬಿಟ್ಟೆ ಮಹಾಸ್ವಾಮಿ ಅಂತ ವಿದ್ಯೆ ಹೇಳ್ತಾಳೆ. ಅಲ್ರಿ, ಕಾರಣ ಏನಾದರೂ ಆಗಿರ್ಬೋದು, ಆದರೂ ನೀವು ಮಾಡಿದ್ದು ತಪ್ಪು ತಾನೇ ಅಂತ ಜಡ್ಜ್ ಹೇಳ್ತಾರೆ. ನಾನು ಮಾಡಿದ್ದು ಬರೀ ತಪ್ಪಲ್ಲ, ಅಪರಾಧ ಅಂತ ನನಗೆ ಸಂದ ಗೊತ್ತು. ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪನೂ ಪಟ್ಟಿದ್ದೀನಿ, ಕ್ಷಮೆಯನ್ನು ಕೇಳಿದ್ದೀನಿ, ಜೊತೆಗೆ ಅಟ್ಟಿ ಬಿಟ್ಟೋಗಿ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನ ಹೆಂಡ್ತಿಗೆ ಅವ್ರ ತಪ್ಪಿನ ಅರಿವಾಗಿದೆ, ಅದನ್ನ ಒಪ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದಾರಲ್ವಾ ಅಂತ ಜಡ್ಜ್ ಹೇಳ್ತಾರೆ. ಅದ್ಯಾವುದೂ ನಮ್ಮ ಮನಸ್ಸಲ್ಲಿ ಆಗಿರೋ ಗಾಯಕ್ಕೆ ಔಷಧಿ ಆಗೋಕ್ಕಿಲ್ಲ ಸ್ವಾಮಿ. ಇವಳು ಕ್ಷಮೆಗಿಂತನೂ ನನ್ನ ನೋವೇ ನನಗೆ ದೊಡ್ಡದು ಸ್ವಾಮಿ ಅಂತ ಭದ್ರ ಹೇಳ್ತಾನೆ. ನಾನೀಗ ದಿಟ್ಟವಾಗ್ಲೂ ಗರ್ಭಿಣಿ ಮಹಾಸ್ವಾಮಿ. ಇವ್ರ ಆಸೆ ಕನಸು ವಂಶದ ಕುಡಿ ಈಗ ನನ್ನ ಹೊಟ್ಟೆ ಒಳಗಡೆ ಬೆಳೀತೈತಿ ಸ್ವಾಮಿ. ಇಂಥ ಟೈಮಲ್ಲಿ ನನ್ನ ಗಂಡ ಜೊತೆಲಿ ಇರ್ತಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ಆದರೆ ಹುಟ್ಟೋ ಮಗುಗೆ ಅಪ್ಪ ಬೇಕು ಸ್ವಾಮಿ. ನನ್ನ ಮಗುಗೋಸ್ಕರ ಆದರೂ ನಾನು ಬಾಳ್ತೀನಿ ಸ್ವಾಮಿ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಮೋಹನ, ಅಜ್ಜಮ್ಮ ಮತ್ತು ವಿನಂತಿ ಚಿತ್ರ ಎಲ್ಲ ಕಾಯ್ತಿರ್ತಾರೆ ಬಾಗ್ಲಿಂದ ಆಚೆ. ಇತ್ತ ಚಿತ್ರ, ಇದ್ಯಾವ್ದಿದು ಕ್ಯಾಬ್ ಬರಂಗೈತೆ ಅಂತ ಹೇಳ್ತಾಳೆ. ಯಾರು ಬಂದಿರ್ಬೋದು ಕ್ಯಾಬಲ್ಲಿ ಅಂತಿರ್ತಾಳೆ ಚಿತ್ರ. ಕಾರ್ನಿಂದ ಈಚೆ ಕೈ ಇಟ್ಟು ಚಿಟಿಕೆ ಹೊಡಿತಾ ಇರ್ತಾಳೆ ಕಣ್ಮಣಿ. ಈ ಥರ ಚಿಟಿಕೆ ಹೊಡೆಯೋದಂದರೆ ಕಣ್ಮಣಿ ಮಾತ್ರ. ಹಾಗಾದರೆ ಅತ್ತೆ ಕಣ್ಮಣಿ ಬಂದ್ಲು ಅಂತಾಳೆ ವಿನಂತಿ. ಎಲ್ಲರೂ ಖುಷಿಯಲ್ಲಿದ್ದರೆ ಕಣ್ಮಣಿ ಕಾರಿಂದ ಇಳಿದು ಪಾಟ್ನೆತ್ತಿ ಕುಕ್ಬಿಡ್ತಾಳೆ. ಪಾಟ್ನೆಲ್ಲ ಒದಿತಾ ಇರ್ತಾಳೆ ಕಣ್ಮಣಿ. ಏನು ಚಿತ್ರಕ್ಕ ಇಷ್ಟೊಂದು ರೋಸ್ ಹೋಗ್ಬಿಟ್ಟವಳೆ ಅಂತ ವಿನಂತಿ ಕೇಳ್ತಾಳೆ. ನನಗೇನೆ ಗೊತ್ತು ಯಾಕೆ ಹಿಂಗಾಗ್ಬಿಟ್ಟವಳೆ ಇವಳು ಅಂತ ಚಿತ್ರ ಹೇಳ್ತಿರ್ತಾಳೆ.
ಇತ್ತ ಪಾಟ್ಗಳನ್ನೆಲ್ಲ ಒಡೆದಾಕಿ ಒದಿತಾ ಇರ್ತಾಳೆ ಕಣ್ಮಣಿ. ಲೇ ಮೋಹನ, ಯಾಕೆ ನಿನ್ನ ಮಗಳು ಬರ್ತಿದ್ದಂಗೆ ಹಿಂಗಾಡ್ತಾವಳೆ? ಅಯ್ಯೋ ಕಣ್ಮಣಿ ಸುಮ್ಕಿರೆ, ಯಾಕೆ ಹಿಂಗಾಡ್ತೀಯೇ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಕಣ್ಮಣಿ ಅಂತಾಳೆ ಮೋಹನ. ಶು ಅಂತಾಳೆ ಕಣ್ಮಣಿ. ಸದ್ದು, ಯಾರು ಮಾತಾಡಬೇಡಿ ಅಂತ ಕಣ್ಮಣಿ ಹೇಳ್ತಾಳೆ. ಅದು ಸರಿ, ನೀನು ನಮ್ಮ ಗಾಡೀಲಿ ಬರ್ಲಿಲ್ವೇ ಅಂತ ಅಜ್ಜಮ್ಮ ಹೇಳ್ತಿದ್ದಂಗೆ ಕಾರ್ ತಗೊಂಡು ಬರ್ತಾನೆ ರಾಕೇಶ. ಇವಳು ಬೇರೆ ಗಾಡೀಲಿ ಬಂದ್ಲಾ? ಇನ್ನೆಲ್ಲಿ ಏನ್ಲಾ ಅನ್ಕುಟೆ, ಇವಳು ಯಾಕೆ ಬರಲಿಲ್ಲ ಅಂತ ಕೇಳ್ತಾಳೆ ಅಜ್ಜಮ್ಮ. ಗೊತ್ತಿಲ್ಲ ಅಜ್ಜಮ್ಮ, ನಾನು ಡ್ರೈವರು ಬನ್ನಿ ಅಂದ ತಕ್ಷಣ ಏನು ಮಾತಾಡಲೇ ಇಲ್ಲ. ಕಾರ್ ಬಿಟ್ಟು ಕ್ಯಾಬ್ ಮಾಡ್ಕೊಬಂದರು ಅಂತ ರಾಕೇಶ ಹೇಳ್ತಿರ್ತಾನೆ. ಅತ್ತೆ, ಮನೆಗೆ ಮಗಳು ಬಂದವಳು ಅಥವಾ ಬಿರುಗಾಳಿ ಬಂದದೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಮೋಹನ ಹೇಳ್ತಾಳೆ. ಲೇ, ಬರ್ತಾ ಬರ್ತಾ ಭದ್ರಕಾಳಿ ಅವತಾರದಲ್ಲೇ ಬಂದ್ಬಿಟ್ಲಲ್ಲ, ಏನು ಯಾಕೆ ಇಷ್ಟು ಕೋಪ ಇವಳಿಗೆ ಅಂತಾಳೆ ಅಜ್ಜಮ್ಮ. ಗೊತ್ತಿಲ್ಲ ಅತ್ತೆ, ಇರಿ ಕೇಳ್ತೀನಿ ಅಂತ ಮೋಹನ. ಕಣ್ಮಣಿ ಅಂತ ಮುಟ್ತಾಳೆ ಕಣ್ಮಣಿನ ಮೋಹನ. ಬಿಡಮ್ಮ ಕೈ ಅಂತ ಹೇಳಿ ಪಾಟ್ಗಳನ್ನೆಲ್ಲ ಒಡೆದಾಕ್ತಿರ್ತಾಳೆ ಕಣ್ಮಣಿ. ಇತ್ತ ಜಡ್ಜು ಈ ಒಂದು ಕಾರಣ ಬಿಟ್ಟು ಡೈವರ್ಸ್ಗೆ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ಅಂತಾನೆ ಭದ್ರ. ಅಂದರೆ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು, ಅಥವಾ ನಿಮ್ಮ ಗಂಡನಿಂದ ದೈಹಿಕವಾಗಿ ಹಿಂಸೆ ಮತ್ತು ಅತ್ತೆ ಮಾವನಿಂದ ಮಾನಸಿಕ ಹಿಂಸೆ, ಈ ಥರ ಏನಾದರೂ ಇದೆಯಾ ಅಂತಾರೆ ಜಡ್ಜು. ಇಲ್ಲ ಸ್ವಾಮಿ, ದಿಟ ಹೇಳ್ಬೇಕಂದ್ರೆ ಆ ಎಟ್ಟಿನಲ್ಲಿ ನನ್ನನ್ನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತವ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ರೀ, ಇಬ್ಬರ ಮಧ್ಯೆ ಆಗಲಿ ಮನೆಯವರಿಂದ ಆಗಲಿ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ, ಭಿನ್ನಾಭಿಪ್ರಾಯನೂ ಇಲ್ಲ. ಆದರೆ ಒಂದೇ ಒಂದು ಶುಲ್ಕ ಕಾರಣ ಇಟ್ಕೊಂಡು ಪವಿತ್ರವಾದ ಮದುವೆನ ಮುರಿಯೋದಕ್ಕೆ ನಿಂತ್ಕೊಂಡಿದ್ದೀರಲ್ಲ, ಇದು ಎಷ್ಟು ಸರಿ ನೀವೇ ಹೇಳಿ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಇದ್ರ ಅರ್ಥ ಗೊತ್ತಾ ನಿಮಗೆ? ಅಂದರೆ ಋಣ ಇಲ್ಲದೆ ಹೋದರೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ತಳಿರು ತೋರಣ, ಮಂಗಳವಾದ್ಯ, ಮಂತ್ರಘೋಷಗಳ ನಡುವೆ ಸಾವಿರಾರು ಜನ ಆರೈಕೆ ಆಶೀರ್ವಾದದಿಂದ ನಡೆಯೋ ಮದುವೆ ಒಂದೇ ಒಂದು ಸಣ್ಣ ಕಾರಣಕ್ಕೆ ಮುರಿದು ಬಿದ್ದರೆ ಅದು ಬರೀ ತಪ್ಪಲ್ಲ. ಮದುವೆ ಅನ್ನೋ ಮೌಲ್ಯಕ್ಕೂ ಸಮಾಜದ ನಂಬಿಕೆಗೂ ಮಾಡೋ ಅವಮಾನ ಅಲ್ವೇನ್ರಿ? ಮದುವೆ ಅಂದರೆ ಬರೀ ಇಬ್ಬರು ಸಮಾಗಮ ಮಾತ್ರ ಅಲ್ಲ ರೀ, ಎಲ್ಲೋ ದೂರ ದೂರ ಇರೋ ಎರಡು ಕುಟುಂಬಗಳನ್ನ ಮನಸ್ಸುಗಳನ್ನ ಒಂದು ಮಾಡೋದೆ. ಒಂದೇ ಸಂಬಂಧಕ್ಕೆ ತಂದು ಗಂಟಾಕಿ ಪವಿತ್ರವಾದ ಸಂಬಂಧನೇ ಸೇತುವೆ ಕಟ್ಟೋದು. ಆ ಬಂಧ ಮುರಿದ್ರೆ ಕೇವಲ ನಿಮ್ಮಿಬ್ಬರ ಜೀವನ ಮಾತ್ರ ಅಲ್ಲ, ಆ ಎರಡೂ ಮನೆಗಳ ನಂಬಿಕೆ ಹಾಗೂ ಸಂಬಂಧ ಚೂರು ಚೂರು ಆಗುತ್ತೆ ಅಲ್ವೇನ್ರಿ? ನೋಡಿ, ಸಮಸ್ಯೆಗಳು ಬಂದಾಗ ಮಾತ್ರ ಸಂಬಂಧಗಳು ಎಷ್ಟು ಗಟ್ಟಿಯಾಗಿದೆ ಅಂತ ಅರ್ಥ ಆಗೋದು. ತಪ್ಪುಗಳನ್ನ ತಿದ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಬಾಂಧವ್ಯಕ್ಕೂ ಬೆಲೆ ಸಿಗುತ್ತೆ. ನಿಮ್ಮ ಹೆಂಡ್ತಿನ ಕ್ಷಮಿಸಿ ಅವ್ರ ಜೊತೆ ಬಾಳ್ಬೋದಲ್ವಾ? ನೋಡಿ, ಈ ವಿಚ್ಛೇದನ ಕೇವಲ ಅಂತಿಮ ಘಟ್ಟ ಅಲ್ಲ, ಇನ್ನೂ ಬದುಕಿನಲ್ಲಿ ತುಂಬ ಇದೆ. ಯೋಚನೆ ಮಾಡಿ, ಆಗಿರೋ ತಪ್ಪುಗಳನ್ನ ಕ್ಷಮಿಸಿ ಮುಂದಕ್ಕೆ ಇಬ್ಬರು ಜೀವನ ಮಾಡ್ಬೋದಲ್ವಾ ಅಂತ ಜಡ್ಜ್ ಹೇಳ್ತಾರೆ. ಇಲ್ಲ ಸ್ವಾಮಿ, ಇವಳು ಹೇಳಿರೋ ಸುಳ್ಳಿಂದ ನನ್ನ ಮನಸ್ಸಿಗೆ ಶಾನೆ ಆಗತ್ತಾಗದೆ, ಅದಕ್ಕೆ ನನಗೆ ಇವಳ ಜೊತೆ ಬದುಕೋಕ್ಕಾಗಕ್ಕಿಲ್ಲ, ಬಿಡುಗಡೆ ಕೊಡಿಸ್ಬಿಡಿ ಸ್ವಾಮಿ ಅಂತಾನೆ ಭದ್ರ. ಯಾಕವ್ವ, ನೀನು ಬರೋದಕ್ಕೆ ಕಳ್ಸಿದ ಕಾರು ನಿನ್ಗಿಷ್ಟ ಆಗಲಿಲ್ವೇ ಅಂತ ಮೋಹನ ಕೇಳ್ತಾಳೆ. ಅಣ್ಣನಿಗೆ ರೈಲ್ವೆ ಸ್ಟೇಷನ್ಗೆ ಬಂದು ಕರ್ಕೊಬರೋದಕ್ಕೆ ಬಿಡುವಿಲ್ಲವಾ? ಅಪ್ಪ ಚಿಕ್ಕಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಅಂದರೆ ನಾನು ಏಟಿಗೆ ಬರ್ತಾ ಇರೋದು ಯಾರಿಗೂ ಇಷ್ಟ ಇಲ್ಲ ಅನ್ನಂಗಾಯ್ತು ಅಂತ ಕಣ್ಮಣಿ ಹೇಳ್ತಾಳೆ. ಅಯ್ಯೋ, ಇದಕ್ಕೆ ಯಾಕವ್ವ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಭದ್ರ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗವನೆ. ಇನ್ನು ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತದೆ, ಅವರು ಮಂತ್ರಿ ಆದ್ಮೇಲೆ ಅವರು ಎಲ್ಲೆಲ್ಲೋ ಮೀಟಿಂಗಲ್ಲಿ ಬ್ಯುಸಿ ಇರ್ತಾರಲ್ವೇ ಅಂತ ಮೋಹನ ಹೇಳ್ತಿರ್ತಾಳೆ. ಅಂದರೆ ನನಗೋಸ್ಕರ ಇಲ್ಲಿ ಯಾರಿಗೂ ಟೈಮ್ ಇಲ್ಲ ಅಂದಂಗಾಯ್ತು. ಯಾರಿಗೂ ಪುರ್ಸೊತ್ತಿಲ್ದಿರೋ ಹಟ್ಟಿ ಒಳಗಡೆ ನಾನು ಬರಬೇಕಾ ಅಂತಾಳೆ ಕಣ್ಮಣಿ. ಲೇ, ನಿನ್ನ ಕಣ್ಮಣಿ ಬರ್ತಿದ್ದಂಗೆ ಶುರು ಮಾಡ್ಕೋಬೇಡ ಕಣ್ಲೆ, ನಿನ್ನ ಕೂಗಾಟ ರಂಪಾಟ ಎಲ್ಲ ಸುತ್ತಲೂ ಹಳ್ಳಿಗೂ ಕೇಳಿಸ್ತೈತೆ ಅಂತ ಚಿತ್ರ ಹೇಳ್ತಾಳೆ. ಅವ್ರಿಗೆ ಮಾತ್ರ ಅಲ್ಲ, ನಮ್ಮ ಅಣ್ಣನಿಗೂ ಅಪ್ಪನಿಗೂ ಎಲ್ರಿಗೂ ಕೇಳಿಸ್ಬೇಕು ಚಿತ್ರಕ್ಕ ಅಂತ ಕಣ್ಮಣಿ ಹೇಳ್ತಾಳೆ. ಆಯಿತು, ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟೈತೆ, ಪಾಪ ಮಾಡ್ಕೊಳ್ದೆ ಒಳಕ್ಕೆ ನಡಿಯವ್ವ ಅಂತ ಮೋಹನ ಹೇಳ್ತಾಳೆ. ಅಲ್ಲಿಂದ ಇಲ್ಲಿವರೆಗೆ ಬಂದಿರೋಳ್ಗೆ ಒಳಕ್ಕೆ ಹೋಗೋದಕ್ಕೆ ನೀನು ಹೇಳ್ಬೇಕಾ? ಹೋಗೋದು ನನಗೆ ಗೊತ್ತದೆ, ದಾರಿ ಬಿಡು ಅಂತಾಳೆ ಕಣ್ಮಣಿ. ಕಣ್ಮಣಿ, ಒಂದು ನಿಮಿಷ ಇರವ್ವ, ಚಂಪಾ ಆರತಿ ತಗೋಬಾ ಅಂತಾಳೆ ಮೋಹನ. ಮೋಹನ ಆರತಿ ಮಾಡಿ ಬಟ್ಟಿಡ್ತಾಳೆ ಕಣ್ಮಣಿಗೆ. ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ಕಣ್ಮಣಿ ಮನೆ ಒಳಗಡೆ. ಇದೇನೇ ಇದು, ಬರ್ತಿದ್ದಂಗೆ ಹಿಂಗೆ ಸಿಡಿತಾವಳೆ ಅಂತಾಳೆ ಅಜ್ಜಮ್ಮ. ಅತ್ತೆ, ಅವ್ರ ಅಪ್ಪ ಅಣ್ಣ ಬರೋಗಂಟ ಅವಳು ಅದೆಷ್ಟು ಸಿಡುಕ್ತಾಳೋ ಸಿಡುಕ್ಲಿ, ಅವ್ರು ಬಂದ್ಮೇಕೆ ಅವಳೇ ಸರಿ ಹೋಗ್ತಾಳೆ, ಅಲ್ಲಿ ಗಂಟ ಸುಮ್ಮನೆ ಬಿಟ್ಬಿಡವ್ವ ಅಂತಾಳೆ ಮೋಹನ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ನಿಮ್ಮ ನಿರ್ಧಾರ ಬದಲಾಯಿಸೋದಿಲ್ಲ ಅಂತ ಹೇಳ್ತಿದ್ದೀರಲ್ವಾ? ಅಷ್ಟಕ್ಕೂ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ್ತಾರೆ ಜಡ್ಜು. ಇಷ್ಟಪಟ್ಟು ಹಟ್ಟಿಲಿರೋರ್ನೆಲ್ಲ ಒಪ್ಪಿಸಿ ಮದುವೆ ಮಾಡ್ಕೊಂಡಿದ್ದೀನಿ ಸ್ವಾಮಿ ಅಂತ ಭದ್ರ ಹೇಳ್ತಾನೆ. ಅಲ್ಲ ರೀ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರಾ, ಮದುವೆ ಆಗಿ ಇನ್ನೂ 1.5 ವರ್ಷ ಆಗಿದೆ ಅಷ್ಟೇ, ಅಷ್ಟರಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ಡೈವರ್ಸ್ ಕೇಳ್ತಾ ಇದ್ದೀರಾ ಅಂತಂದರೆ ಈಗಿನ ಜನ್ರೇಷನ್ ಮೈಂಡೇ ಅರ್ಥ ಆಗಲ್ಲ ರೀ. ಹೋಗ್ಲಿ, ನಿಮ್ಮ ಮನೆಯಲ್ಲಿ ಹಿರಿಯರಾದರೂ ಕೂರಿಸಿ ನಿಮ್ಮನಿಗೆ ಬುದ್ಧಿ ಹೇಳ್ಬೇಕಲ್ವಾ? ನಿಮ್ಮ ಮನೆಯವರು ಯಾರಾದರೂ ಬಂದಿದ್ದಾರೇನೋ ಅಂತಾರೆ ಜಡ್ಜು. ಈಶ್ವರಿ ಸಾವಿತ್ರಿ ಕೈ ಎತ್ತುತ್ತಾರೆ. ಅಲ್ಲ ರೀ,
ನೀವಾದರೂ ಈ ಸಮಸ್ಯೆನ ಬಗೆಹರಿಸ್ಬೋದಾಗಿತ್ತಲ್ವಾ? ಕೋರ್ಟ್ ಬಾಗ್ಲಲ್ಲಿ ಒಂದು ಬೋರ್ಡ್ ಹಾಕಿದ್ದೀವಿ. ಏನು ಗೊತ್ತಾ, ನೀವು ಡೈವರ್ಸ್ ಕೇಸ್ನ ವಾಪಸ್ ತಗೊಂಡ್ರೆ ನೀವು ಕೋರ್ಟ್ ಕಟ್ಟಿರೋ ಫೀಸ್ನ ವಾಪಸ್ ಕೊಡ್ತೀವಿ ಅಂತ. ಯಾಕೆ ಗೊತ್ತಾ, ಫೀಸ್ಗೋಸ್ಕರ ಕೇಸ್ ವಾಪಸ್ ತಗೊತಾರೆ ಅಂತಲ್ಲ, ಕೋರ್ಟ್ಗೆ ಡೈವರ್ಸ್ ಆಗಬಾರ್ದು ಅನ್ನೋ ಕಾಳಜಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ನೋಡಿ, ಇನ್ನೂ ಒಂದ್ಸರಿ ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಜಡ್ಜ್ ಹೇಳ್ತಾರೆ. ಇಲ್ಲ ಸ್ವಾಮಿ, ನಾನು ಚೆಂದಾಗಿ ಯೋಚನೆ ಮಾಡಿನೇ ನಿರ್ಧಾರ ಮಾಡಿದ್ದೀನಿ ಅಂತಾನೆ ಭದ್ರಾ. ಅಬ್ಜೆಕ್ಷನ್ ಮಹಾಸ್ವಾಮಿ. ಇವ್ರು ಬಯಸ್ತಾ ಇದ್ದಿದ್ದು ಇವ್ರ ಮಗುಗೆ ನನ್ನ ಕ್ಲೈಂಟ್ ಈಗ ತಾಯಿ ಆಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಡೈವರ್ಸ್ ಕೊಟ್ಟರೆ ಬರೀ ನನ್ನ ಕ್ಲೈಂಟ್ ಮೇಲೆ ಮಾತ್ರ ಅಲ್ಲ, ಹುಟ್ಟೋ ಮಗು ಬೆಳವಣಿಗೆ ಮೇಲೂ ಪ್ರಭಾವ ಬೀರುತ್ತೆ. ಇವ್ರುಗಳು ಈಗೋಗೋಸ್ಕರ ಯಾವ ತಪ್ಪು ಮಾಡ್ದಿರೋ ಇರೋ ಮಗು ಮಾತ್ರ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಮೇಲಾಗಿ ನನ್ನ ಕ್ಲೈಂಟು ಪರಿಸ್ಥಿತಿ ಒತ್ತಡದಿಂದ ಸುಳ್ಳು ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ತಪ್ಪು ಮಾಡಿಲ್ಲ. ಅದು ಅಲ್ಲದೆ ಅವ್ರು ಯಾವತ್ತೂ ಕೂಡ ಜೀವನಾಂಶ ಕೇಳಿಲ್ಲ, ಕೇಳೋದು ಇಲ್ಲ. ಅದರಿಂದ ಈ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇಬ್ಬರು ಜೊತೆಲಿ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಅಂತ ವಿದ್ಯಾ ಕಡೆ ಲಾಯರು ಮಾತಾಡ್ತಾರೆ. ಸುಳ್ಳು ಹೇಳಿ ನನ್ನ ಹೆಂಡ್ತಿ ನನಗೆ ಮೋಸ ಮಾಡಿದ್ದಾಳೆ, ನನಗೆ ಅವಳ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ಗಂಡ ಹೇಳ್ತಿದ್ರೆ ಹೆಂಡ್ತಿ, ಸ್ವಾಮಿ ಆ ಸುಳ್ಳು ನಿಜ ಆಗಿದೆ, ನಾನೀಗ ಗರ್ಭಿಣಿ, ನನ್ನ ಮಗುಗೋಸ್ಕರ ನಾನು ನನ್ನ ಗಂಡನ ಜೊತೆ ಬಾಳ್ವೆ ಮಾಡಬೇಕು ಅಂತ ಹೆಂಡ್ತಿ ಹೇಳ್ತಿದ್ದಾಳೆ. ಆದ್ದರಿಂದ ಈ ಕೇಸನ್ನ ಮ್ಯೂಚುವಲ್ ಕನ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಇಬ್ಬರ ಮಧ್ಯದಲ್ಲೂ ಹೊಂದಾಣಿಕೆ ಕೊರತೆ ಇಲ್ಲದಿರೋದ್ರಿಂದ, ಫ್ಯಾಮಿಲಿನಲ್ಲಿ ಯಾವುದೇ ಗಲಾಟೆ ಇಲ್ಲದೆ ಇರೋದ್ರಿಂದ ಈ ನಿರ್ಧಾರವನ್ನು ಕ್ಷಣಿಕ ಕೋಪದಿಂದ ತೆಗೆದುಕೊಂಡಿರೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರಿಂದ ಮನಸ್ಸು ತಿಳಿಯಾದ್ರೆ ಇಬ್ಬರ ಮಧ್ಯೆ ಇರೋ ಮನಸ್ತಾಪ ದೂರ ಆಗ್ಬೋದು ಅಂತ ಈ ಕೋರ್ಟಿನ ಅಭಿಪ್ರಾಯ. ನೋಡಿ ಭದ್ರೇಗೌಡ್ರೆ, ನಿಮ್ಮ ಹೆಂಡ್ತಿ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾಳೆ ಅಂತ ನಿಮಗೆ ಕೋಪ ಇರೋದು ಸಹಜ. ಆದರೆ ಅದೊಂದೇ ಡೈವರ್ಸ್ ತಗೊಳ್ಳೋದಕ್ಕೆ ಕಾರಣ ಆಗಬಾರ್ದು ಅಲ್ವಾ? ಸಣ್ಣ ಸಣ್ಣ ವಿಷಯಗಳಕ್ಕೆಲ್ಲ ಡೈವರ್ಸ್ ತಗೊಳೋದು ಇವತ್ತು ಸಂಬಂಧಕ್ಕೆ ಬೆಲೆ ಇಲ್ಲದೆ ಆಗಿದೆ. ಕೆಲವ್ರಿಗಂತೂ ಡೈವರ್ಸ್ ಅನ್ನೋದು ಬಿಸ್ನೆಸ್ ಆಗಿದೆ. ಮದುವೆ ಮಾಡ್ಕೊತಾರೆ, 6 ತಿಂಗಳು ಸಂಸಾರ ನಡೆಸ್ತಾರೆ, ಆಮೇಲೆ ಆರಾಮಾಗಿ ಜೀವನ ನಡೆಸೋದಕ್ಕೆ ಹಣ, ಕಾಸು, ಪ್ರಾಪರ್ಟಿನ ಡಿಮ್ಯಾಂಡ್ ಮಾಡ್ತಾರೆ. ಪರಿಸ್ಥಿತಿ ಹೀಗಿರುವಾಗ ನಿಮ್ಮ ಹೆಂಡ್ತಿ ನನಗೆ ಜೀವನಾಂಶ ಬೇಡ, ನನ್ನ ಮಗುಗೆ ತಂದೆ ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಆದ್ದರಿಂದ ನೀವು ಕೇಳೋ ಡೈವರ್ಸ್ ಕೊಡೋದಕ್ಕಾಗಲಿ ಅಥವಾ ಮಗುಗೋಸ್ಕರ ನೀವು ಇವ್ರ ಜೊತೆ ಬಾಳ್ವೆ ಮಾಡೋದ್ಬೇಕಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಡ ಹೆಂಡ್ತಿ ನಮ್ಮ ಸಂಬಂಧನ ಉಳಿಸುವ ಸಾಕ್ಷ್ಯಗಳನ್ನು ಪರಿಗಣಿಸಿ ಹಿಂದೂ ವಿವಾಹ ಕಾಯ್ದೆ 1955ರ 13B ವಿಭಾಗದ ಉಪನಿಧಿ 2ರ ಪ್ರಕಾರ ಈ ನ್ಯಾಯಾಲಯವು 6 ತಿಂಗಳು ಅವಧಿ ನೀಡುತ್ತಿದೆ. ಈ ಅವಧಿಯಲ್ಲಿ ಇಬ್ಬರು ಹೊಂದಾಣಿಕೆ ಸಾಧಿಸಲು ಪ್ರಯತ್ನಿಸಬೇಕು ಹಾಗೂ ಈ ಅವಧಿಯಲ್ಲಿ ಇಬ್ಬರು ಜೊತೆಯಾಗಿ ಬಾಳಿ ನಿಮ್ಮ ನಿರ್ಧಾರವನ್ನು ಪರಿಶೀಲಿಸಬೇಕು ಎಂದು ಕೋರ್ಟ್ ಆದೇಶ ಮಾಡುತ್ತಿದೆ ಅಂತ ಜಡ್ಜು ಘೋಷಣೆ ಮಾಡ್ತಾರೆ. ಸಾವಿತ್ರಿ, ಅಯ್ಯೋ ಅದು ಸಾಧ್ಯನೇ ಇಲ್ಲ ಸ್ವಾಮಿ, ಈ ಮನೆ ಹಳ್ಳಿ ಜೊತೆ ನಮ್ಮ ಭದ್ರ ಒಂದು ಕ್ಷಣನೂ ಬದುಕಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಬೇಗ ಅವನಿಗೆ ಬಿಡುಗಡೆ ಕೊಟ್ಬಿಡಿ ಅಂತಾರೆ ಸಾವಿತ್ರಿ. ಯಾರಮ್ಮ ನೀನು ಅಂತಾರೆ ಜಡ್ಜು. ಇವರು ಅವ್ರ ಸಂಬಂಧಿಕರು ಸ್ವಾಮಿ ಅಂತಾರೆ ಭದ್ರನ ಕಡೆ ಲಾಯರು. ಸಂಬಂಧಿಕರಾದರೆ ಕೋರ್ಟ್ನಲ್ಲಿ ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅಂತ ಜಡ್ಜ್ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.